ಒಂದು ವಾಕ್ಯವನ್ನ ಧ್ಯಾನಿಸೋಣ. ಜಕರಿಯ 9ನೇ ಅಧ್ಯಾಯದ 9ನೇ ವಾಕ್ಯವನ್ನ ಯಾರಾದ್ರೂ ಒಬ್ಬರು ಓದಬೇಕಾಗಿ ತಮ್ಮಲ್ಲಿ ಕೇಳ್ತಾನೆ. ಸಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮಿನ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾ ಇದ್ದಾನೆ. ಹಲ್ಲೆಲೂಯ. ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾ ಇದ್ದಾನೆ. ಆತನು ನ್ಯಾಯವಂತನು. ಆತನ ಯಾರು? ನ್ಯಾಯವಂತನು. ಅಷ್ಟೇ ಮಾತ್ರವಲ್ಲ, ಸುರಕ್ಷಿತನು, ಶಾಂತ ಗುಣವುಳ್ಳವನು ಆಗಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಹೇಳ್ತದೆ, ಕತ್ತಿಯ ಮೇಲೆ, ಹೌದು, ಪ್ರಾಯದ ಕತ್ತಿಯ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ಯೇಸು ಸ್ವಾಮಿ ಹೇಗೆ ಕತ್ತೆಯ ಮೇಲೆ ಹತ್ತುಕೊಂಡು ಬರ್ತಿದ್ದಾಗ ಒಳ್ಳೆ ಒಳ್ಳೆ ಚಿಗುರಿನ ಮರಗಳನ್ನ ಕಟ್ಟು ಮಾಡಿ ಗರಿಗಳನ್ನ ಕಾಲಿಗೆ ಒಗೆದರು. ಹಲ್ಲೆಲೂಯ, ಹಲ್ಲೆಲೂಯ. ಬಟ್ಟೆಗಳನ್ನ ತೆಗೆದು ಹಾಕಿದ್ರು. ಅದರ ಮೇಲೆ ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾ ಇರೋದನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿಯನ್ನ ಸ್ವಾಗತ ಮಾಡಿದ್ರು. ತಿರುಗಿ ಭಾನುವಾರ ಬರೋದ್ರೊಳಗಾಗಿಯೇ ಯೇಸು ಸ್ವಾಮಿ ಮೈ ಮೇಲೆ ಬಟ್ಟೆ ಇಲ್ಲದಂಗೆ ತೂಗಾಡಿದಂಗೆ ಮಾಡ್ಬಿಟ್ರು. ಒಂದು ಗುಂಪ ಇದೆ, ತಮ್ಮನ್ನ ತಾವು ತಗ್ಗಿಸಿಕೊಂಡು ಹೃದಯವನ್ನ ದೇವರ ಮುಂದೆ ಇಟ್ಟು ತಗ್ಗಿಸಿ ದೇವರನ್ನ ಸನ್ಮಾನಿಸುವ ಒಂದು ಗುಂಪು ಇದೆ. ಇನ್ನೊಂದು ಗುಂಪು ಇದೆ, ಕಠೋರ ಹೃದಯದಿಂದ, ಗಟ್ಟಿ ಹೃದಯದಿಂದ, ಹಲ್ಲೆಲೂಯ, ದೇವರ ವಿರೋಧವಾಗಿ ಕಾರ್ಯ ಮಾಡಿ ಸಂಕಟ ಪಡುವವರೊಂದು ಕಡೆ ಇದ್ದಾರೆ. ಗರಿಗಳ ಹಬ್ಬ ಹೃದಯವು ಕರ್ತನಿಗೋಸ್ಕರ ತೆರೆಯಲ್ಪಡಬೇಕು. ಮಹಾಪ್ರಭಾವವುಳ್ಳ ಅರಸನಿಗೆ ನಿನ್ನ ಹೃದಯದಲ್ಲಿ ಸ್ವಾಗತಿಸಿಕೊಳ್ಳಬೇಕು. ನಿನ್ನ ಒಳಗಡೆ ಆತನನ್ನ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ದಾರಿಯನ್ನ ಸರಿಪಡಿಸಬೇಕು. ಅಶುದ್ಧವಾದದನ್ನ ತೆಗೆದುಹಾಕಿ, ಹೇಗೆ ಆ ಕತ್ತೆ ಮೇಲೆ ಯೇಸು ಸ್ವಾಮಿ ಬರ್ತಾ ಇದ್ರು, ಅವಾಗ ಜನರು ಕರ್ತನಿಗೆ ಜಯಘೋಷವನ್ನ ಮಾಡ್ತಾ ಇದ್ರು, ಕರ್ತನಿಗೆ ಜಯಘೋಷವನ್ನ ಸಾರ್ತಾ ಇದ್ರು, ಕರ್ತನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಕೂತ ಸ್ಥಿತಿ ನೋಡಿದ್ರೆ, ನಮಗೆ ವೈರಾಗ್ಯ ಎಲ್ಲಿ ಇದೆ ಅಂತಂದ್ರೆ ಹೋರಾಟದಲ್ಲಿ ಇದೆ, ಯುದ್ಧಗಳಲ್ಲಿ ಇದೆ, ವಾದಗಳಲ್ಲಿ ಇದೆ, ಜಗಳಗಳಲ್ಲಿ ಇದೆ. ಹಲ್ಲೆಲೂಯ. ಅಲ್ಲಿ ವೈರಾಗ್ಯ ತೋರಿಸ್ತೇವೆ. ದೇವರ ಸನ್ನಿಧಿಯಲ್ಲಿ ನೀವಿದ್ದೀರಾ? ಹಲ್ಲೆಲೂಯ. ಇವತ್ತು ಕರ್ತನ ಮುಂದೆ ನಮ್ಮ ಹೃದಯಗಳನ್ನ ತೆರಿಬೇಕು. ಕರ್ತನ ಮುಂದೆ ನಮ್ಮ ಹೃದಯವನ್ನ ತೆರೆದು ರಾಜನಿಗೆ ನಮ್ಮ ಒಳಗಡೆ ಪ್ರವೇಶ ಮಾಡೋದಕ್ಕೆ ಮಾರ್ಗವನ್ನ ಸಿದ್ಧ ಮಾಡಬೇಕು. ಪ್ರಕಟಣೆ ಪುಸ್ತಕ ಹೇಳ್ತದೆ, ಇಗೋ ಬಾಗಿಲಲ್ಲಿ ನಿತ್ಯ ನಾನು ತಟ್ತಾ ಇದ್ದೇನೆ. ಯಾರಾದ್ರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲವನ್ನ ತೆರೆಯೋದಾದ್ರೆ ನಾನು ಅವರ ಸಂಗಡ ಬಂದು ಊಟ ಮಾಡ್ತೇನೆ. ಸಂತೋಷದ ಭೋಜನ ಅದು, ನೆಮ್ಮದಿಯ ಭೋಜನ ಅದು. ಹಲ್ಲೆಲೂಯ. ಆದ್ರೆ ಇವತ್ತು ಅದನ್ನು ಯಾರು ಆಸೆ ಪಡಲ್ಲ. ಈ ಪ್ರೀತಿಯ ದೇವಜನರೇ, ಪರಲೋಕದ ಆಹಾರವನ್ನ ಕೊಡೋದಕ್ಕೆ ಯೇಸು ಸ್ವಾಮಿ ಬಂದಿದ್ದು. ಅದಕ್ಕೆ ಹೇಳ್ತಾರೆ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾ ಇದ್ದಾನೆ. ಆ ಮಹಾಪ್ರಭಾವವುಳ್ಳ ಅರಸನು ಯಾರು? ನಿನಗೆ ಜೀವ ಕೊಟ್ಟವನು, ನಿನಗಾಗಿ ರಕ್ತ ಸುರಿಸಿದವನು, ಕತ್ತಲೆಯಿಂದ ನಿನಗೆ ಹೊರಗಡೆ ತಂದವನು. ಹಲ್ಲೆಲೂಯ. ಯಾವುದೋ ಪಾಪದ ಕೆಲಸದಲ್ಲಿ ಮುಳುಗಿದಂತ ನಿನ್ನನ್ನ ಪರಿಶುದ್ಧ ಜೀವಿತವಾಗಿ ಕೊಟ್ಟವನು ಆ ಮಹಾಪ್ರಭಾವವುಳ್ಳ ಅರಸ. ಆದ್ರೆ ಇವತ್ತು ಸಭೆಗಳಲ್ಲಿ ಅದರ ಬಗ್ಗೆ ಗಮನ ಇಲ್ಲದೆ ನಾವು ಹೋಗ್ತಾ ಇದ್ದೇವೆ. ಒಂದು ವಾಕ್ಯವನ್ನ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ, ಆತನ ಹಿಂದೆಯೂ ಮುಂದೆಯೂ, ಯಾರಾದ್ರೂ ಓದ್ತೀರಾ? ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವಿದ ಕುಮಾರನಿಗೆ ಜಯ. ಯಾರಿಗೆ ಹೇಳ್ತಿದ್ರು? ದಾವಿದ ಕುಮಾರನಿಗೆ ಜಯ. ಕರ್ತನ ಹೆಸರಿನಲ್ಲಿ ಒಳಗಡೆ ಬಂದವರಿಗೆ ಆಶೀರ್ವಾದ.
ಯಾರೆಲ್ಲ ಕರ್ತನ ಹೆಸರಲ್ಲಿ ಬಂದಿರೋ, ಅಥವಾ ಯಾಕೆ ಪಾಸ್ಟರ್ ಬಂದಿಲ್ಲ ಅಂತ ಕೇಳ್ತಾರೋ ಅಂತ ಬಂದಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕರ್ತನಿಗೆ ಭಯಪಟ್ಟು ಬಂದಿದ್ದೇ ಆದ್ರೆ ಇವತ್ತು ನಿಮಗೆ ಆಶೀರ್ವಾದ ಉಂಟು. ಹಾಲೆಲೂಯ, ಹಾಲೆಲೂಯ. ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲನ ಲೋಕದಲ್ಲಿ ಜಯ ಎಂದು ಆರ್ಭಟ. ಹಾಲೆಲೂಯ, ಹಾಲೆಲೂಯ. ಪರಲೋಕದ ದೇವರಿಗೆ ಯಾವಾಗ ಜಯ ಘೋಷ ಮಾಡ್ತೀಯೋ ನಿನ್ನ ಮಾರ್ಗಗಳು ಎಲ್ಲವೂ ಜಯದ ಮಾರ್ಗವಾಗಿ ಮಾರ್ಪಡ್ತವೆ. ಆದ್ರೆ ನೀನು ಅದರ ಬಗ್ಗೆ ತಿಳುವಳಿಕೆ ಇಲ್ದಂಗೆ ಕೂತ್ರೆ ಈ ಜಯದ ಬಗ್ಗೆ ನಿನಗೆ ಗೊತ್ತಾಗೋದಿಲ್ಲ. ಆಶೀರ್ವಾದವನ್ನ ಪಕ್ಕಕ್ಕೆ ಸರಿಸ್ಬಿಡ್ತೀಯ. ಬೈಬಲ್ ಹೇಳುತ್ತದೆ, ಹಾಲೆಲೂಯ, ದಾವೀದ ಕುಮಾರನಿಗೆ ಜಯ, ಒಳಗಡೆ ಬಂದವರಿಗೆ ಆಶೀರ್ವಾದ. ಹಾಲೆಲೂಯ, ಹಾಲೆಲೂಯ. ಅದರ ಅರ್ಥ ಯಾರು ಆರ್ಭಟಿಸ್ತಾರೋ ಅವರಿಗೆ ಮಾತ್ರ ಆಶೀರ್ವಾದ, ಯಾರು ಸಂತೋಷ ಪಡ್ತಿರೋ ಅವರಿಗೆ ಮಾತ್ರ ಆಶೀರ್ವಾದ, ಯಾರು ಸ್ತೋತ್ರ ಹೇಳ್ತಿರೋ ಅವರಿಗೆ ಮಾತ್ರ ಆಶೀರ್ವಾದ, ಯಾರು ಯಾವಾಗಲೂ ದೇವರ ಜೊತೆಯಲ್ಲಿ ಇರಕ್ ಆಸೆ ಪಡ್ತಿರೋ ಅವರಿಗೆ ಮಾತ್ರ ಆಶೀರ್ವಾದ. ಹಲ್ಲೆಲೂಯ. ಯಾರಿಗೆ ಆಶೀರ್ವಾದ? ದೇವರ ಜೊತೆಯಲ್ಲಿ ಇರುವವರಿಗೆ. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹಿಂದೆಯೂ ಮುಂದೆಯೂ ಜನರು ಗುಂಪು ಗುಂಪಾಗಿ ಇದ್ದರು, ಗುಂಪು ಗುಂಪಾಗಿ ಇದ್ದರು. ಹಾಲೆಲೂಯ, ಹಾಲೆಲೂಯ. ಓಕೆ, ಒಂದು ವಾಕ್ಯ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸ್ಕೊಳ್ಳೋಣ. ಆಶೀರ್ವಾದ ಎಷ್ಟು ಚೆನ್ನಾಗಬೇಕು? ಆಶೀರ್ವಾದನೂ ಬೇಕು, ಯೇಸು ಸ್ವಾಮಿನೂ ಬೇಕು, ಹೌದಲ್ಲ? ಹಾಲೆಲೂಯ. ಹಾಗಾದ್ರೆ ಅದು ಎಲ್ಲಿ ಸಿಗತ್ತೆ ಗೊತ್ತಾ? ವಾಕ್ಯ ಓದೋಣ, 12ನೇ ವಾಕ್ಯ ಓದ. ಬರಬೇಕಾದಂತ ರಕ್ಷಣೆಯು ಇನ್ಯಾರಲ್ಲಿ ನಿನ್ನ ಪಕ್ಕದಲ್ಲಿ ಕೂತಾರಲ್ಲ ಅವರಲ್ಲಿ ಇಲ್ಲ, ರಾಜಕಾರಣಿಗಳಲ್ಲಿ ಇಲ್ಲ, ಪ್ರಧಾನ ಮಂತ್ರಿ ಕೈಯಲ್ಲಿ ಇಲ್ಲ, ಅಥವಾ ಪ್ರಪಂಚಕ್ಕೆ ದೊಡ್ಡಣ್ಣ ಅಂತ ಹೆಸರು ಪಡೆದನಲ್ಲ ಅಮೆರಿಕಾದ ಟ್ರಂಪ್ ಕೈಯಲ್ಲೂ ಇಲ್ಲ. ಹಾಲೆಲೂಯ. ನಿನಗೇನಾದ್ರೂ ಆಶೀರ್ವಾದ ಬೇಕಾ? ನಿನಗೆ ರಕ್ಷಣೆ ಬೇಕಾ? ದೇವರ ವಾಕ್ಯ ಹೇಳ್ತದೆ, ಈ ಪ್ರಪಂಚದಲ್ಲಿರುವಂತ ಯಾವ ಜನರಿಗೂ ಕೂಡ ಅದು ಅಧಿಕಾರ ಇಲ್ಲ, ಒಬ್ಬನಿಗೆ ಮಾತ್ರ ಅಧಿಕಾರ ಇದೆ. ಆತನೇ ರಾಜಾದಿರಾಜನಾಗಿ ಕತ್ತೆ ಮೇಲೆ ಬಂದಂತ ಅರಸನಿಗೆ ಅಧಿಕಾರವಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿನಗೋಸ್ಕರ ರಕ್ತ ಸುರಿಸಿದಂತ ಆ ರಾಜನಿಗೆ ಅಧಿಕಾರ ಇದೆ, ನಿನಗೋಸ್ಕರ ಪೆಟ್ಟು ತಿಂದಂತ ಆ ರಾಜನಿಗೆ ಅಧಿಕಾರವಿದೆ, ನಿನಗೋಸ್ಕರ ಬರಿದಾದಂತ ಆ ರಾಜನಿಗೆ ಅಧಿಕಾರವಿದೆ. ಬೈಬಲ್ ಹೇಳ್ತದೆ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ನಾಮ, ಆ ನಾಮ ಯಾವುದು ಗೊತ್ತಾ? ಹಲ್ಲೆಲೂಯ. ಆ ನಾಮ ಇಲ್ಲದೆ ನಿನಗೆ ರಕ್ಷಣೆ ಇಲ್ಲ, ಆ ನಾಮ ಇಲ್ಲದೆ ಆಶೀರ್ವಾದ ಇಲ್ಲ, ಆ ನಾಮ ಇಲ್ಲದೆ ನಿನಗೆ ಬಿಡುಗಡೆ ಇಲ್ಲ, ಆ ನಾಮ ಇಲ್ಲದೆ ನಿನಗೆ ಉದ್ಧಾರ ಇಲ್ಲ, ಆ ನಾಮ ಇಲ್ಲದೆ ನಿನ್ನ ಮುಖದಲ್ಲಿ ಸಂತೋಷ ಇಲ್ಲ, ಆ ನಾಮ ಇಲ್ಲದೆ ನಿನಗೆ ಯಾವುದರಲ್ಲಿ ಜಯ ಇಲ್ಲ, ಆ ನಾಮ ಇಲ್ಲದೆ ನಿನಗೆ ಪರಲೋಕವೂ ಇಲ್ಲ. ಹಾಲೆಲೂಯ. ಇದೀರ ನನ್ನ ಜೊತೆಯಲ್ಲಿ? ಹಾಲೆಲೂಯ. ಆದ್ರೆ ಪ್ರೀತಿಯ ದೇವಚಂದ್ರೆ, ಕೊನೆಯ ಸ್ಟೇಜ್ ನಮ್ಮ ಹತ್ರ ಇದ್ರೂ ಕೂಡ ದೇವರಿಗೆ ಸಲ್ಲಿಸೋತಕ್ಕಂತ ಗೌರವ ನೀನು ಸಲ್ಲಿಸೋದಕ್ಕೆ ನಿತ್ರೆ, ಬಲಹೀನತೆ ಅಂತ ನಿನಗೆ ಯಾವಾಗ ಗೊತ್ತಾಗತ್ತೆ ಅವಾಗ ನಾನು ನಿತ್ಯದ ಹೆಂಗಂತ ಹೇಳಿ ಅವತ್ತು ಅರ್ಥ ಆಗತ್ತೆ. ನನಗೋಸ್ಕರ ರಕ್ತ ಸುರಿಸಿದವನು, ನನಗಾಗಿ ಜೀವ ಕೊಟ್ಟವನು, ನನ್ನನ್ನ ಕತ್ತಲೆಯಿಂದ ಬೆಳಕಿಗೆ ಕರೆದವನು ಯಾವಾಗಲೂ ನಮ್ಮ ಪಕ್ಷದಲ್ಲಿ ಇರ್ತಾನೆ, ಯಾವಾಗಲೂ ನಮ್ಮೊಂದಿಗೆ ಇರ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಯಾವಾಗ ನಾನು ಬಲಹೀನತನಾಗ್ತೀನೋ ಅವಾಗಲೇ ನನಗೆ ಬಲ ಜಾಸ್ತಿ ಸಿಗುತ್ತೆ. ಬಲಹೀನರಾಗಿ ನಾವು ಕಂಡಾಗಲೇ ಬಲ ಏನಾಗತ್ತೆ? ಹೆಚ್ಚಾಗತ್ತೆ. ದೇವರ ಬಲವನ್ನ ಕಂಡ್ಕೊಳ್ಬೇಕಾದ್ರೆ ಫಸ್ಟ್ ನಾನು ವೀಕ್ ಆಗ್ಬೇಕು. ನಾನು ಏನಾಗ್ಬೇಕು? ವೀಕ್ ಆಗ್ಬೇಕು. ಯಾವಾಗ ನಾನು ವೀಕ್ ಆಗ್ತೀನೋ ಅವಾಗಲೇ ದೇವರ ಬಲದ ಬಗ್ಗೆ ನನಗೆ ಅರ್ಥವಾಗತ್ತೆ. ಆಮೆನ್, ಹಲ್ಲೆಲೂಯ. ಓಕೆ, ದೇವರಿಗೆ ಸ್ತೋತ್ರ. ಬರಬೇಕಾದಂತ ರಕ್ಷಣೆ, ಬರಬೇಕಾದಂತ ನಿನಗೆ ರಕ್ಷಣೆ, ಬರಬೇಕಾದಂತ ಬಿಡುಗಡೆ, ಬರಬೇಕಾದಂತ ಉದ್ಧಾರ, ಬರಬೇಕಾದಂತ ಆಶೀರ್ವಾದ, ಬರಬೇಕಾದಂತ ಎಲ್ಲಾ ವರದಾನಗಳು, ಬರಬೇಕಾದಂತ ಆತ್ಮಿಕ ಎಲ್ಲಾ ದಾನಗಳು ನಿನಗೆ ಸಿಗಬೇಕಾದ್ರೆ ಒಬ್ಬನಿಂದ ಸಾಧ್ಯ. ಅದು ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಇರುವ ಒಂದೇ ಒಂದು ನಾಮ, ನಜರೇತಿನ ಯೇಸು ಕರ್ತನ ನಾಮದಲ್ಲ.